ತಮಿಳುನಾಡಿಗೆ ನೀರು ಹರಿಸುವಂತೆ ಸೂಚನೆಯನ್ನ ಕೊಟ್ಟಿರೋದು. ಮೊದಲೇ ಬರಗಾಲದ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿರುವಾಗ ಮತ್ತೊಂದು ಬಿಗ್ ಶಾಕ್. 3,000 ಕ್ಯೂಸೆಕ್ ನೀರನ್ನ ಹರಿಸುವಂತೆ ಆದೇಶ ನೀಡಿರೋದು CWRC. ದೆಹಲಿಯ CWRC ಅಂತೆ ಸೂಚನೆಯನ್ನ ನೀಡಲಾಗಿರೋದು. 3,000 ಕ್ಯೂಸೆಕ್ ನೀರನ್ನ 15 ದಿನದವರೆಗೂ ಹರಿಸಬೇಕು ಅಂತ ಹೇಳಿ ತಮಿಳುನಾಡಿಗೆ ನೀರು ಹರಿಸುವಂತೆ CWRC ಸೂಚನೆಯನ್ನ ಕೊಟ್ಟಿದ್ದು. ಅಂದ್ರೆ ಹತ್ತತ್ರ ಒಂದು 4 TMC ನೀರಾಗುತ್ತೆ. 3,000 ಕ್ಯೂಸೆಕ್ ನೀರು ಹರಿಸುವಂತೆ ಆದೇಶವನ್ನು ಕೊಟ್ಟಿರೋದು ದೆಹಲಿಯ CWRC ಇಂದ ಮಹತ್ವದ ಆದೇಶ. ಈಗಾಗಲೇ CWRCಯ ಮೀಟಿಂಗ್ ಬಗ್ಗೆ ಎಲ್ಲರ ಚಿತ್ತ ನೆಟ್ಟಿತ್ತು, ಏನಾಗಬಹುದು ಅಂತ ಹೇಳಿ. ಸದ್ಯ CWRC ಈ ಸೂಚನೆಯನ್ನ ರಾಜ್ಯಕ್ಕೆ ಕೊಟ್ಟಿದೆ. 3,000 ಕ್ಯೂಸೆಕ್ ನೀರನ್ನು ಹರಿಸಬೇಕು. ಮುಂದಿನ 15 ದಿನ ನೀರು ಹರಿಸುವಂತೆ ಸೂಚನೆಯನ್ನ ಕೊಟ್ಟಿರೋದು. ಸರಾಸರಿ ಒಂದು 4 TMC ನೀರಾಗುತ್ತೆ 15 ದಿನವರೆಗೂ ಅಂತಂದ್ರೆ ಹೆಚ್ಚು ಕಡಿಮೆ ಅಷ್ಟು ನೀರನ್ನ ಕೊಡಬೇಕು ಅನ್ನುವಂಥದ್ದಿದೆ. ಈಗ ಸದ್ಯಕ್ಕೆ ನಮ್ಮಲ್ಲಿ ಸ್ಟೋರೇಜ್ ಕೆಪಾಸಿಟಿ ಈಗ ಸದ್ಯಕ್ಕೆ ಎಷ್ಟಿದೆ? ಕುಡಿಯೋದಕ್ಕೆ ಮಾತ್ರ ನೀರು ಸೀಮಿತ ಆಗಿರೋದು, ಕೃಷಿಗೂ ನೀರು ಕೊಡಲ್ಲ ಅಂತ ಈಗಾಗಲೇ ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಮಧ್ಯೆ ತಮಿಳುನಾಡಿಗೆ ನೀರು ಹರಿಸೋದಂದ್ರೆ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ತಾರೆ ಅನ್ನುವಂಥ ಚಾಲೆಂಜ್. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಪ್ರತಿನಿಧಿ ಆನಂದ್ ಈಗ ಫೋನ್ ಸಂಪರ್ಕದಲ್ಲಿ. ಆನಂದ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಸದ್ಯಕ್ಕೆ 15 ದಿನ 3,000 ಕ್ಯೂಸೆಕ್ ನೀರು ಹರಿಸಬೇಕು ಅಂತ CWRC ಮಹತ್ವದ ಆದೇಶವನ್ನ ನೀಡಿದೆ. ಶ್ರೀಪಾದ್, ನಿಜಕ್ಕೂ ಕೂಡ ಈ ಒಂದು ಆದೇಶ ನಿರೀಕ್ಷೆ ಇರಲಿಲ್ಲ ಮಂಡ್ಯ ರೈತರು. ಯಾಕೆಂದ್ರೆ ಕಳೆದ 2 ಸಭೆಗಳೇ ನಡೀತು. CWRC, CWMA ಯಥಾಸ್ಥಿತಿಯನ್ನ ಕಾಪಾಡ್ಕೊಳ್ಬೇಕು, ಜೊತೆಗೆ ಕುಡಿಯೋ ನೀರಿಗೆ ಶೇಖರಣೆ ಮಾಡಿ ಇಟ್ಕೋಬೇಕು ಅನ್ನೋ ಒಂದು ಆದೇಶನ ಮಾಡಿತ್ತು. ಅದು ನಿಜಕ್ಕೂ ಕೂಡ ಮಂಡ್ಯ ರೈತರನ್ನು ನಿರಾಳ ಮಾಡಿತ್ತು. ಈ ಒಂದು ಸಭೆಯಲ್ಲೂ ಕೂಡ ಅದೇ ಒಂದು ನಿರ್ಧಾರ ಪ್ರಕಟ ಆಗುತ್ತೆ ಅಂತ ಹೇಳಿ ರಾಜ್ಯ ಸರ್ಕಾರ ಹಾಗೂ ರೈತರು ನಿರೀಕ್ಷೆ ಮಾಡಿದ್ರು. ಆದ್ರೆ ಅವರ ನಿರೀಕ್ಷೆ ಸುಳ್ಳಾಗಿರುವಂತದ್ದು, ವ್ಯತಿರಿಕ್ತ ತೀರ್ಮಾನ ಬಂದಿದೆ. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. CWRC ಆದೇಶ ಏನಿದೆ ಇದಾಗಂತ ಏನ್ ನೀರು ಬಿಡ್ಲೇಬೇಕು ಅಂತೇನಿಲ್ಲ. ಆದ್ರೆ ಅಲ್ಲಿವರೆಗೂ CWMA ಅಂದ್ರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಏನಿದೆ, ಆ ಪ್ರಾಧಿಕಾರದ ಸಭೆಯಲ್ಲಿ ಮತ್ತೊಮ್ಮೆ ಇದೇ ಒಂದು ತೀರ್ಪನ್ನ ವಿಮರ್ಶೆ ಮಾಡುವಂತದ್ದು, ಈ ತೀರ್ಮಾನವನ್ನ ವಿಮರ್ಶೆ ಮಾಡ್ತಾರೆ. ಅಲ್ಲೂ ಕೂಡ ಏನಾದ್ರು ನೀರು ಕೊಡ್ಲೇಬೇಕು ಅಂತ ಆದೇಶ ಮಾಡಿದ್ರೆ ಕೊಡ್ಲೇಬೇಕಾಗುತ್ತೆ. ಆದ್ರೆ CWMA ಸಭೆ ಆಗುವವರೆಗೂ ಕೂಡ ರಾಜ್ಯ ಸರ್ಕಾರ ಈ ಒಂದು ಆದೇಶವನ್ನ ನಾವು ಪಾಲನೆ ಮಾಡ್ತಾ ಇದೀವಿ ಅಂತ ತೋರ್ಸ್ಕೊಳಕಾದ್ರೂ ಕೂಡ ನೀರು ಬಿಡುವಂತ ಸಾಧ್ಯತೆ ಇರುವಂತದ್ದು, ಇವತ್ತಿನ ರಾತ್ರಿಯಿಂದನೇ ನೀರು ಬಿಡುವಂತ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಆದ್ರೆ ಈ ಸಂದರ್ಭದಲ್ಲಿ ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಯಾಕೆಂದ್ರೆ ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಸಚಿವರಾಗಿದ್ದಂತ DK ಶಿವಕುಮಾರ್ ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಬಂಗಾರಪ್ಪ ಅವರಂತೆ ನಿರ್ಧಾರವನ್ನ ತೆಗೆದುಕೊಳ್ತಾರ ಅನ್ನೋದು ಕೂಡ ಸಾಕಷ್ಟು ನಿರೀಕ್ಷೆ ಹುಟ್ಟಿಸಿರುವಂತದ್ದು. ಹಾಗಾಗಿ ಸಾಕಷ್ಟು ಒಂದು ಸರ್ಕಾರದ ನಿಲುವು ಕೂಡ ಇಲ್ಲಿ ಮಹತ್ವದಾಗುತ್ತೆ. ರೈತರ ವಿರೋಧದ ನಡುವೆ ಕೂಡ ತಮಿಳುನಾಡಿಗೆ ನೀರು ಹರಿಸ್ತಾರ CWRC ಆದೇಶದಂತೆ, ಅಥವಾ ಬಂಗಾರಪ್ಪ ಅವರು ಏನೋ ನಿರ್ಧಾರವನ್ನ ತೆಗೆದುಕೊಂಡಿದ್ರು, ಯಾವ ಒಂದು ದೃಢ ಹೆಜ್ಜೆಯನ್ನ ಇಟ್ಟಿದ್ರು, ಅದೇ ಹೆಜ್ಜೆಯಲ್ಲಿ DK ಶಿವಕುಮಾರ್ ಅವರು ಸಾಕ್ತಾರ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೇಳಿಸಿರುವಂತದ್ದು. ಯಾಕೆಂದ್ರೆ ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಸಚಿವರಾಗಿದ್ದಂತ DK ಶಿವಕುಮಾರ್ ಅವರು ಕಾರ್ಯನಿರ್ವಹಿಸಿದ್ರು. ಆಗ ಈ ಒಂದು ಅಂದ್ರೆ ಕಾವೇರಿ ವಿಚಾರವಾಗಿ ಸಾಕಷ್ಟು ಮಹತ್ವದ ಹೆಜ್ಜೆಯನ್ನ ಬಂಗಾರಪ್ಪ ಅವರು ತೆಗೆದುಕೊಂಡಿದ್ರು. ಅದೇ ಹಾದಿಯಲ್ಲಿ ಮುಂದೆ ನಡೀತಾರ, ಅಥವಾ CWRC ಆದೇಶವನ್ನ ಪಾಲನೆ ಮಾಡಿ ಮುಂದೆ ಆಗುವಂತ ಅಂದ್ರೆ ಮುಂದೆ ಕಾನೂನಾತ್ಮಕವಾಗಿ ಹೋರಾಡಕ್ಕೆ ಅಥವಾ ಕಾನೂನಾತ್ಮಕವಾಗಿ ಹೆಜ್ಜೆ ಇಡೋ ನಿಟ್ಟಿನಲ್ಲಿ ನೀರು ಹರಿಸ್ತಾರ ಅನ್ನೋದು ಕೂಡ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಟಿರುವಂತದ್ದು. ಸದ್ಯ ಮಂಡ್ಯ ರೈತರ ನಿರೀಕ್ಷೆ ಸುಳ್ಳಾಗಿರೋದ್ರಿಂದ, ವ್ಯತಿರಿಕ್ತ ತೀರ್ಮಾನ ಬಂದಿರೋದ್ರಿಂದ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಪ್ರತಿಭಟನೆ ಆದಿಗೂ ಕೂಡ ಪ್ರತಿಭಟನೆ ಮಾಡೋದಕ್ಕೂ ಕೂಡ ನಿರ್ಧಾರ ಮಾಡುವಂತ ಸಾಧ್ಯತೆಗಳಿರುವಂತದ್ದು. ಯಾಕೆಂದ್ರೆ ಈಗ ತಾನೇ ತೀರ್ಪು ಬಂದಿರೋದ್ರಿಂದ ಈಗಲೇ ಒಂದಷ್ಟು ರಿಯಾಕ್ಟ್ ಮಾಡೋ ನಿಟ್ಟಿನಲ್ಲೂ ಕೂಡ ರೈತರು ಮುಂದಾಗ್ತಾ ಇದ್ದಾರೆ. ಯಾಕೆಂದ್ರೆ ಈ ಒಂದು ಆದೇಶ ನಿಜಕ್ಕೂ ಕೂಡ ಕಾವೇರಿ ಕೊಳ್ಳದ ರೈತರಿಗೆ ಮಾರಕ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ KRS ಅಣೆಕಟ್ಟೆಯಲ್ಲಿ ಕೇವಲ 17 TMC ನೀರಿದೆ. ಇಂಥ ಹೊತ್ತಿನಲ್ಲಿ ಕುಡಿಯೋ ನೀರಿಗಾಗಿ ರಾಜ್ಯ ಸರ್ಕಾರ ಆ ನೀರನ್ನ ಶೇಖರಣೆ ಇಟ್ಕೊಂಡಿದೆ. ಕೃಷಿಗೂ ನಾವು ನೀರು ಕೊಡೋದಿಲ್ಲ ಅಂತ ಹೇಳಿ ಈಗಾಗಲೇ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಕೃಷಿಗೂ ಕೂಡ ರೈತರುಗಳು ಮುಂದಾಗ್ತಾ ಇಲ್ಲ. ಯಾಕೆಂದ್ರೆ ಮುಂದೆ ಮಳೆ ಬರುತ್ತೋ ಮಳೆ ಬರಲ್ವೋ, ಮುಂದೆ ಏನಾಗುತ್ತೇನೋ ಆತಂಕದ ನಡುವೆ ರೈತರು ಸಿಲುಕಿದ್ದಾರೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಕೊಡಬೇಕು ಅಂದ್ರೆ ನಾವೇನ್ ಮಾಡಬೇಕು? ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸೋದಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿದೆ. ಹಾಗಾದ್ರೆ ಈಗ ನೀರು ಬಿಟ್ಬಿಟ್ರೆ ನಮ್ಮ ಸ್ಥಿತಿ ಏನು? ನಮ್ಮ ರೈತರ ಜೊತೆಗೆ ಜಾನುವಾರುಗಳ ಸ್ಥಿತಿಗತಿ ಏನು ಅನ್ನೋ ಒಂದು ಅವಲೋಕನ ಜೊತೆಗೆ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇರೋದ್ರಿಂದ ರೈತರು ಈಗ ರಿಯಾಕ್ಟ್ ಮಾಡುವಂತ ಸಾಧ್ಯತೆ ಇರುವಂತದ್ದು. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ CWRC ತೀರ್ಮಾನವನ್ನ ಪಾಲನೆ ಮಾಡಬಾರ್ದು. ಜೊತೆಗೆ CWMA ಫೈಟ್ ಮಾಡೋ ಮೂಲಕ, ಜೊತೆಗೆ ಕಾನೂನು ಅಂದ್ರೆ ಏನು ನಾವು ಸಮರ್ಥವಾಗಿ ವಾದ ಮಂಡಿಸುವ ಮೂಲಕ ನೀರು ಬಿಡದಂತೆ ಇರೋ ನಿಟ್ಟಿನಲ್ಲಿ ಸರ್ಕಾರ ನೋಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಆಗ್ರಹ ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರದ ನಿಲುವು ಕೂಡ ಈಗ ಒಂದಷ್ಟು ಮಹತ್ವ ಪಡ್ಕೊಳ್ಳುತ್ತೆ. ಶ್ರೀಪಾದ್, ಇನ್ನೊಂದು ಮುಖ್ಯವಾದಂತ ವಿಚಾರ ಏನಂತಂದ್ರೆ ಆನಂದ್, ಈಗ CWRC ಅಂದ್ರೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಕೇವಲ ಶಿಫಾರಸು ಅಥವಾ ವರದಿಯನ್ನ ಕೊಡ್ಬೋದು ಈ ರೀತಿ ಮಾಡಿ ಅಂತ ಹೇಳಿ.
ಅಂತಿಮವಾಗಿ ನಿರ್ಧಾರ ತೆಗೆದುಕೊಳ್ಳೋದು CWMA. ಅಲ್ಲಿ ಅಂತಿಮವಾಗಿ ನಿರ್ಧಾರ ಆಗುತ್ತೆ ಏನು ಆಗಬಹುದು ಅಂತ ಹೇಳಿ. ಅದಕ್ಕಿಂತ ಮುಖ್ಯವಾದಂಥ ವಿಚಾರ, ಈಗ ಸಂಗ್ರಹ ಎಷ್ಟಿದೆ ನಮ್ಮಲ್ಲಿ ನೀರು? ಶ್ರೀಪಾದ್, ಕಾವೇರಿ ಕೊಳದಲ್ಲಿ ಪ್ರಮುಖವಾಗಿ 4 ಅಣೆಕಟ್ಟುಗಳು ಬರ್ತವೆ. ಕೊಡಗು ಜಿಲ್ಲೆಯ ಹಾರಂಗಿ, ಹಾಸನದ ಹೇಮಾವತಿ, ಮಂಡ್ಯದ KRS ಹಾಗೂ ಮೈಸೂರು ಜಿಲ್ಲೆಯ ಕಬಿನಿ, ಈ 4 ಡ್ಯಾಮ್ಗಳು ಸೇರ್ಕೊಂಡು ನೀರಿನ ಸಂಗ್ರಹನ ಲೆಕ್ಕಾಚಾರ ಮಾಡುವಂಥದ್ದು. ಸದ್ಯ KRS ನೀರಿನ ಲೆಕ್ಕಾಚಾರ ನೋಡೋದಾದ್ರೆ 17 TMC ನೀರಿರುವಂಥದ್ದು. 17 TMC ನೀರಿನಲ್ಲಿ 6 TMC ಡೆಡ್ ಸ್ಟೋರೇಜ್. ಆ ನೀರನ್ನ KRS ನಲ್ಲೇ ಉಳಿಸ್ಕೋಬೇಕಾಗುತ್ತೆ. ಯಾಕೆಂದ್ರೆ ಅದು ಡ್ಯಾಮ್ ಸುರಕ್ಷತೆ ಜೊತೆಗೆ ಜಲಚರಗಳ ಸುರಕ್ಷತೆಯಿಂದ ಆ ಒಂದು ನೀರನ್ನ ಡೆಡ್ ಸ್ಟೋರೇಜ್ ಅಂತ ಕರೀತಾರೆ. ಯಾವುದೇ ಕಾರಣಕ್ಕೂ ಕೂಡ ನೀರನ್ನ ಬಿಡೋದಕ್ಕೆ ಸಾಧ್ಯವಿಲ್ಲ. ಆ ನೀರನ್ನ ಉಳಿಸ್ಕೊಳ್ಳೇಬೇಕು. ಬಳಕೆಗೆ ಲಭ್ಯ ಇರುವಂಥದ್ದು ಕೇವಲ 11 TMC ನೀರು. 11 TMC ನೀರಿನಲ್ಲಿ ಬೆಂಗಳೂರನ್ನೇ ಒಂದಷ್ಟು, ಬೆಂಗಳೂರಲ್ಲಿ ಈಗಾಗಲೇ ಆತಂಕ ಶುರುವಾಗಿದೆ ಮುಂದೆ ಹೆಂಗಪ್ಪ ಅಂತ. ಯಾಕೆಂದ್ರೆ 11 TMC ನೀರಲ್ಲಿ ಕನಿಷ್ಠ 4 ತಿಂಗಳು ನೀರನ್ನ ಕೊಡಬಹುದು, 4-5 ತಿಂಗಳು. ಆದ್ರೆ ಮುಂದೆ ಹೆಂಗೆ ಅನ್ನೋ ಸ್ಥಿತಿಯಲ್ಲಿ ಇರಬೇಕಾದ್ರೆ ಈಗ ನೀರು ಕೊಡಬಾರ್ದು ಅನ್ನೋ ಒಂದು ಆತಂಕ ಜೊತೆಗೆ ಆಗ್ರಹ ಇರುವಂತದ್ದು. ಹಾಗಾಗಿ ಸರ್ಕಾರ ಯಾವ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಆನಂದ್ ಮಾಹಿತಿ.